ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಿಮಗೆ ಏನಂದ್ರೆ ಪಿ ಯು ಸಿಯಲ್ಲಿ ಬರುವಂಥ ಹಿಸ್ಟ್ರಿ ಇತಿಹಾಸದಲ್ಲಿ ಪ್ರತಿ ಬಾರಿ ನಿಮ್ಮ ಮೇನ್ ಪರೀಕ್ಷೆಯಲ್ಲಿ ಬರುವಂಥ 10 ಮಾರ್ಕ್ಸಿನ ಅಂಕಗಳು ಎಲ್ಲಿ ಬರ್ತವೆ ಅಂದರೆ ಮ್ಯಾಪ್ನಲ್ಲಿ ಬರ್ತವೆ. ಅದರಲ್ಲಿ ಏನಂದರೆ 5 ಮಾರ್ಕ್ಸ್ ಗುರುತು ಮಾಡೋಕ್ಕೆ ಮತ್ತು 5 ಮಾರ್ಕ್ಸ್ಗಳು ವಿವರಣವಾಗಿ ಬರೆಯೋದಕ್ಕೆ ಬರುತ್ತೆ. ಪ್ರತಿಯೊಂದು ಎಕ್ಸಾಮ್ನಲ್ಲಿ ಮ್ಯಾಪನ್ನು ಅವರೇ ಮ್ಯಾಪನ್ನು ಕೇಳ್ತಾರೆ, ಫಿಕ್ಸ್ ಆಗಿ ಕೇಳುವಂಥದ್ದು ನಿಮ್ಮ ಅಂದರೆ 10 ಮಾರ್ಕ್ಸ್ ನಿಮ್ಮ ಜೇಬಿನಲ್ಲಿರುವಂಥ ಅಂಕಗಳು. ಯಾಕಂದರೆ ಇದು ಒಂದು ಸಾರಿ ನೀವು ಮೈಂಡ್ನಲ್ಲಿ ಫಿಕ್ಸ್ ಮಾಡಿದರೆ 10 ಅಂಕಗಳು ನಿಮ್ಮ ಕೈಯಲ್ಲಿದೆ. ಹಾಗಾಗಿ ನಾವು ಇವತ್ತು 10 ಅಂಕದ ಒಂದು ವಿವರಣೆಯನ್ನು ಮಾಡೋಣ. 10 ಮಾರ್ಕ್ಸ್ ಕ್ವಶನ್ ಇರ್ತಿದ್ದು ಇದರಲ್ಲಿ ಏನಂದ್ರೆ ಮುಖ್ಯವಾಗಿ ಇದು ಐತಿಹಾಸಿಕ ಪ್ರಮುಖ ಸ್ಥಳ ಅಂದರೆ ಪ್ರಾಚೀನ ಭಾರತದ ಐತಿಹಾಸಿಕ ಪ್ರಮುಖ ಸ್ಥಳಗಳು. ಪ್ರಾಚೀನ ಭಾರತದ ಐತಿಹಾಸಿಕ ಸ್ಥಳ ಅಂದರೆ ಭಾರತವು ಪ್ರಾಚೀನ ಕಾಲದಲ್ಲಿ ಹೊಂದಿರುವಂತಹ ಸ್ಥಳಗಳನ್ನು ನಾವಿಲ್ಲಿ ಅದರ ಬಗ್ಗೆ ತಿಳ್ಕೊಂಡು ಅದರ ಬಗ್ಗೆ ಅಧ್ಯಯನ ಮಾಡಿ, ಅಂದ್ರೆ ಭಾರತ ಸ್ವತಂತ್ರ ಆಗಕ್ಕಿಂತ ಮುಖ್ಯವಾಗಿ ಹೇಗಿತ್ತು ಅದರ ಕುರಿತು ಇಲ್ಲಿ ನಾವು ಅಭ್ಯಾಸ ಮಾಡಬೇಕು. ಅದರಲ್ಲಿ ವರ್ಣನೆ ಮಾಡಬೇಕಾದ್ರೆ ಈ ಮ್ಯಾಪ್ ಅನ್ನು ಅವರೇ ಕೊಟ್ಟಿರ್ತಾರೆ. ಈ ಮ್ಯಾಪ್ ನಾವು ಮಾಡಬೇಕಾದ್ರೆ ಗುರುತು ಮಾಡಬೇಕಾದ್ರೆ ಕೇವಲ 5 ಗುರುತು ಮಾಡಕ್ಕೆ ಕೊಟ್ಟಿರ್ತಾರೆ. ಅದಕ್ಕೆ 5 ಮಾರ್ಕ್ಸ್ ಡೈರೆಕ್ಟ್ ಆಗಿ ನೇರವಾಗಿ ಬರುವಂತ ಅಂಕ 5. ಇದನ್ನು ಮತ್ತೆ 5 ಅಂಕಗಳು ನೀವು ವಿವರಣೆ ಮಾಡಿದ್ರೆ 5 ಅಂಕಗಳು. ಅದೆಲ್ಲ ನೋಡಿದ್ರೆ ಮುಖ್ಯವಾಗಿ ಬರುವಂಥದ್ದು ಇಲ್ಲಿ ವಿವರಣೆ ಮತ್ತು ಕೇವಲ 5 ಮತ್ತು ಓಸರಿ ನಾವೇನು ಮಾಡ್ತಂದ್ರೆ ಓಸರಿ ಆದಂಥ ಪೇಪರ್ ಅನ್ನು ನೋಡಿಕೊಂಡು ಅದರಲ್ಲಿ ಕೇಳುವಂತ ಮೊದಲು ಪರ್ಫೆಕ್ಟ್ ಮಾಡ್ಕೋಬೇಕು 5 ಅಂಕಗಳು. ಆಮೇಲೆ ಅದು ಬಿಟ್ಟು ಮತ್ತೆ ಬೇರೆ 5ಗಳು ಮಾಡಬೇಕು. ಯಾಕಂದ್ರೆ ಓಸರಿ ಕೇಳದೆ ಈ ಸರಿ ಕೇಳ್ತಾನಂತ ಗ್ಯಾರಂಟಿ ಇರೋದಿಲ್ಲ. ಹಾಗಾಗಿ ಇದನ್ನು ನಾವು ಮಾಡಬೇಕು, ಒಂದು ಫಸ್ಟ್ ಪ್ರಿಪೇಟರಿ, ಸೆಕೆಂಡ್ ಪ್ರಿಪೇಟರಿ ಮತ್ತು ಕೊನೆಯದಾಗಿ ಓಲ್ಡ್ ಪೇಪರ್ ನೋಡಿಕೊಂಡು ಅಲ್ಲಿ ಕೇಳುವಂಥ ಪ್ರಶ್ನೆಗಳು ಯಾವಾಗಲೂ ನೋಡ್ಕೊಂಡು ಮಾಡಬೇಕು. 10 ಅಂಕಗಳು ಪರ್ಫೆಕ್ಟ್ ಆಗಿ ನಮ್ಮ ಕೈಯಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯವಾಗ್ತದೆ. ಅದರಿಂದ ಮುಖ್ಯವಾಗಿ ಬಂದಾಗ ಫಸ್ಟಿಗೆ ನಾವು ಐತಿಹಾಸಿಕ ಪ್ರಮುಖ ಸ್ಥಳಗಳಲ್ಲಿ ಮುಖ್ಯವಾಗಿ ನೋಡಕ್ ಹೋದಾಗ ನಮ್ಮ ಕಣ್ಣು ಮುಗಿಸೋದು ಏನು ಬರ್ತಂದ್ರೆ ನೇರವಾಗಿ ನಮ್ಗೆ ಒಂದು ಮ್ಯಾಪ್ ಮಾಡ್ತಾ ಈಗ ಒಂದು ಯಾವ ಪ್ಲೇಸ್ಗಳು ಯಾವ ರೀತಿ ನೋಡೋಣ. ಮೊದಲು ಏನು ಗೊತ್ತಿರ್ಬೇಕಂದ್ರೆ ಈ ಮ್ಯಾಪಿನ ಉತ್ಪನ್ನಕ್ಕಿಂತ ಮೊದಲು ಏನು ಗೊತ್ತಿರ್ಬೇಕಂದ್ರೆ ಯಾವ ಭಾಗದಲ್ಲಿ ಯಾವ ಬರ್ತದೆ ಮೊದಲು ಗೊತ್ತಿರ್ಬೇಕು ನಮಗೆ. ನೇರವಾಗಿ ನಮಗೆ ಇದು ಒಂದ್ಸರಿ ಗೊತ್ತಿರೋದ್ರ ಯಾವ ಭಾಗದಲ್ಲಿ ಹೋದ್ರೆ ಯಾವಾಗ ಬರ್ತದೆ ಗೊತ್ತಾಗಿರ್ಬೇಕು. ಇದೇನು ಬರುತ್ತೆ? ಉತ್ತರ ಭಾಗ, ದಕ್ಷಿಣ ಭಾಗ, ಪೂರ್ವ ಭಾಗ, ಇದು ಪಶ್ಚಿಮ ಭಾಗ. ಈ 4 ಭಾಗಗಳನ್ನು ಮೊದಲು ನಮಗೆ ತಿಳ್ಕೊಂಡ್ಬಿಟ್ರೆ ಏನಾಗ್ತಂದ್ರೆ ನಾವು ನೇರವಾಗಿ ಕ್ಲಿಯರ್ ಹೋಗ್ಬೇಕಾದ್ರೆ ನಮಗೆ ಬರುವುದು ಪ್ರಾಚೀನ ಭಾರತದ ನಕಾಶೆ. ಇದರಲ್ಲಿ ಹೇಗೆ ನೋಡ್ರಿ, ಫಸ್ಟಿಗೆ ನಾವು ಉತ್ತರ ಭಾಗದಾಗ ಬಂದಾಗ ಏನ್ ಬರ್ತದೆ ನಮ್ಮ ಕಣ್ಣಿಗೆ ಕಾಣೋದೇನಂದ್ರೆ ತಕ್ಷಶಿಲಾ. ಈ ತಕ್ಷಶಿಲವು ಅತ್ಯಂತ ಪ್ರಾಚೀನ ವಿಶ್ವವಿದ್ಯಾಲಯಗಳಲ್ಲಿ ಇದನ್ನು ಕೂಡ ಒಂದಾಗಿದೆ. ಅತ್ಯಂತ ಪ್ರಾಚೀನ ವಿಶ್ವವಿದ್ಯಾಲಯ ಒಂದಾಗಿದ್ದು ಇಲ್ಲಿ ಕೌಟಿಲ್ಯ ಮತ್ತು ಅವರು ಕೂಡ ಇಲ್ಲಿ ಪ್ರಾಚಾರ್ಯ ಕೆಲಸ ಮಾಡುವಂತ ಸ್ಥಳವಾಗಿದೆ. ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಅಂದ್ರೆ ಬೇರೆ ಬೇರೆ ದೇಶಗಳಿಂದ, ಅನ್ಯ ದೇಶಗಳಿಂದ ಬಂದು ಇಲ್ಲಿ ಅಭ್ಯಾಸ ಕೂಡ ಮಾಡಲು ಬರ್ತಾ ಇದ್ರು. ಅವರಿಗೆ ಏನ್ ಮಾಡ್ತಾರೆ, ಎಂಟ್ರೆನ್ಸ್ ಎಕ್ಸಾಮ್ ಇರ್ತದೆ, ಆ ತರ ಬೇರೆಯವ್ರು ಬರಬೇಕಾದ್ರೆ ಎಂಟ್ರೆನ್ಸ್ ಎಕ್ಸಾಮ್ ತಗೊಂಡು ಒಳಗಡೆ ತಗೋತಾರೆ. ಆ ಮಟ್ಟಿಗೆ ಇಲ್ಲಿ ಒಂದು ಶಿಕ್ಷಣ ಕೇಂದ್ರವಾಗಿ ಬೆಳೆದಿತ್ತು. ಇವತ್ತು ತಕ್ಷಶಿಲಾ ನಾವು ನೋಡ್ಬೇಕಾದ್ರೆ ಇದು ಕೂಡ ಬರ್ತದೆ. ಆಮೇಲೆ ಈ ಉತ್ತರ ಭಾಗದಲ್ಲಿ ಬರುವಂತಂದ್ರೆ ಹರಪ್ಪ ಮೊದಲು ಪ್ರಾಚೀನ ಭಾರತದಲ್ಲಿ ಅಂದ್ರೆ ಸ್ವತಂತ್ರಕ್ಕಿಂತ ಮೊದಲು ಅದು ಪಾಕಿಸ್ತಾನದಲ್ಲಿತ್ತು. ಈಗಿನ ಪಾಕಿಸ್ತಾನ ಅವಾಗ ನಮಗೆ ಹರಪ್ಪ ಅಂತ ಪ್ಲೇಸ್ ಬರ್ತದೆ. ಈ ಪಾಕಿಸ್ತಾನದಲ್ಲಿ ಬರುವಂತಹ ಹರಪ್ಪ ಎಂಬ ಪ್ರದೇಶವು ಅತ್ಯಂತ ಪ್ರಾಚೀನ ಅಂದ್ರೆ 1922ರಲ್ಲಿ ಈ ಧೈರ್ಯಂ ಸಾನೆ ಆಡಿ ಬೇನರ್ಜಿ ಅವರು ಕಂಡಿರುವಂತಹ ಸ್ಥಳಗಳಿವು. ಇಲ್ಲಿ ಹಳೆಯಾದ ಒಂದು ನಗರವನ್ನು ಸಿಕ್ಕಿದೆ, ಅತ್ಯಂತ ಹಳೆಯವಾದ ನಗರ, ಸಿಂಧು ನಾಗರಿಕತೆ ಅಂತ ನಾವೇನು ಕರಿತೀವಿ, ಇಂಡಸ್ ಸಿವಿಲೈಸೇಷನ್ ಅಂತ ಏನು ಕರಿತೀವಿ. ಅತ್ಯಂತ ಪುರಾತನವಾಗಿದ್ದ ಒಂದು ಸ್ಥಳ. ಅಲ್ಲಿ ನಮಗೆ ನಗರ ರೂಪದಲ್ಲಿ ಬೀದಿ ದೀಪಗಳು ಯಾಗುತ್ತಿದ್ವು, ಸ್ನಾನದ ಕೋಣಗಳು ಯಾಗುತ್ತಿದ್ವು, ಉಗ್ರಣ ಕೋಣಗಳು ಯಾಗುತ್ತಿದ್ವು. ಯಾವ ರೀತಿಯಾಗಿ ನಾವು ಅಲ್ಲಿ ಅಭ್ಯಾಸ ಮಾಡಬೇಕಂದ್ರೆ ಇದು ಹರಪ್ಪ ಬಗ್ಗೆ ಬರ್ತದೆ. ಈ ಹರಪ್ಪವನ್ನು 2ನೇ ಸರಿಯಾಗಿ ತಿಳ್ಕೊಂಡ್ರೆ ಅಲ್ಲಿ ಹರಪ್ಪ ಮತ್ತು
ಮಾಡಿ ನಾವು ಅದ್ರ ಬಗ್ಗೆ ಮಾಡ್ಕೊಂತ ಈಸಿಯಾಗಿ ನಾವು ತಿಳ್ಕೊಳ್ಳೋಕೆ ಸಾಧ್ಯವಾಗ್ತದೆ. ಮುಂದೆ ಈ ಹರಪ್ಪ ಆದ್ಮೇಲೆ ಉತ್ತರ ಭಾಗದಲ್ಲಿ ಬರುವಂತ ಮತ್ತೆ ಪ್ಲೇಸ್ಗಳು ಯಾವ ಅಂದ್ರೆ ನಾವು ನೋಡ್ಕೊತಿರ್ಬೇಕು. ಯಾಕಂದ್ರೆ ನಮಗೆ ಮೊದಲ ಭಾಗಗಳು ಎಲ್ಲಿ ಬರ್ತಾವ ಗೊತ್ತಿದ್ರೆ ಏನಾಗ್ತದೆ, ಇಲ್ಲಿ ನಾವು ನೋಡ್ಬೇಕು ಯಾವ ಉತ್ತರ ಭಾಗದಲ್ಲಿ ಯಾವ ಬರ್ಬೋದು. ಈಗ ತಕ್ಷಶಿಲಾ ಆಯ್ತು, ಹರಪ್ಪ ಆಯ್ತು. ಈಗ ನಮಗೆ ಬರೋದು ಜಲಿಯನ್ ವಾಲಾಬಾಗ್. ಈ ಜಲಿಯನ್ ವಾಲಾಬಾಗ್ ಏನಂದ್ರೆ 1919ರಲ್ಲಿ ಜನರಲ್ ಡಯರ್ ಅಂತ ಬ್ರಿಟಿಷ್ ಅಧಿಕಾರಿ ಇರ್ತಾನೆ, ಜನರಲ್ ಡಯರ್. ಅವನೇನ್ ಮಾಡ್ತಾನೆ ಅಂದ್ರೆ 1919ರಲ್ಲಿ ಒಂದು ಕಾಯ್ದೆ ಬಂದಿರುತ್ತೆ, ರೆವಲೆಟ್ ಕಾಯ್ದೆ ಅಂತೇಳಿ. ಆ ಕಾಯ್ದೆ ಪ್ರಕಾರ ಏನಂತಂದ್ರೆ 5 ವ್ಯಕ್ತಿಗಳಿಗಿಂತ ಹೆಚ್ಚಿಗೆ ಗುಂಪನ್ನು ಸೇರುವುದಿಲ್ಲ, ಸಭೆಗಳು ಕೂಡ ಮಾಡುವುದಿಲ್ಲ ಅಂತ ಇರ್ತದೆ. ಈ ಸಭೆ ಸೇರುವುದಿಲ್ಲ ಮತ್ತು ಮಾಡುವುದಿಲ್ಲ ಎಂದು ತಿಳಿದು ಬಂದರೂ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ಎಲ್ಲ ಜನಗಳು ಸೇರಿ ಒಂದು ಮೀಟಿಂಗ್ ಅನ್ನು ವ್ಯವಸ್ಥೆ ಮಾಡಿರ್ತಾರೆ. ಆ ಪ್ಲೇಸಸ್ ಏನು ಜಲಿಯನ್ ವಾಲಾಬಾಗ್. ಅಲ್ಲಿ ಸ್ಥಳ ಏನಿರುತ್ತೆ, ಕೋಟೆ ಒಳಗೆ ಒಂದು ಕೋಟೆಗೆ ಬಾಗಿಲು ಇರುತ್ತೆ, ಒಳಗಡೆ ಕುಲ್ಲ ಮೈದಾನ ಇರುತ್ತೆ, ಸೆಂಟ್ರಲ್ ಬಾಯಿ ಇರುತ್ತೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ತಮ್ಮದೇ ಆದ ಒಂದು ಎಲ್ಲ ಜನ ಸೇರ್ಕೊಂಡಿರ್ತಾರೆ. ಆ ಸುದ್ದಿ ತಿಳಿದಂತ ವ್ಯಕ್ತಿ ಜನರನ್ನ ಏನ್ ಮಾಡ್ತಾನೆ, ತನ್ನ ಉಳಿದಂತ ಎಲ್ಲ ಅವರಿಗೆ ಬಂದ ಪೊಲೀಸರು ಕರ್ಕೊಂಡು ಬಂದು ಅವರಿಗೆ ಆದೇಶ ಮಾಡ್ತಾನೆ, ಗುಂಡಿನ ಆದೇಶ. ಹೆಣ್ಣು ಗಂಡು ಮಕ್ಕಳು ಅಂತ ಏನು ಚಿಂತಿಸದೆ ಡೈರೆಕ್ಟ್ ಏನ್ ಮಾಡ್ತಾರೆ, ಶೂಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಸಾವಿರಾರು ಜನ ಪ್ರಾಣ ಪಡ್ಕೊತಾರೆ. ಅದನ್ನ ಹತ್ತಕೊಂಡು ಏನಂತಾರೆ ಜಲಿಯನ್ ವಾಲಾಬಾಗ್. ಇದು ಬರುವಂತ ಉತ್ತರ ಭಾರತದಲ್ಲಿ ಬರುವಂತ ಪ್ಲೇಸ್ ಜಲಿಯನ್ ವಾಲಾಬಾಗ್. ನಾವು ಇಲ್ಲಿ ನೋಡಕ್ಕೆ ಸಿಗ್ತದೆ ನಮಗೆ ಜಲಿಯನ್ ವಾಲಾಬಾಗ್ ಇಲ್ಲಿ ನೋಡಬಹುದು. ಹಾಗೆ ನಾವು ಕೆಳಗಡೆ ಬರುವಾಗ ಇಲ್ಲಿ ಪಾಣಿಪತ್ ಅಂತ ಬರ್ತದೆ. ಇಲ್ಲಿ ಹಲವಾರು ಪಾಣಿಪತ್, ಎಷ್ಟು ಪಾಣಿಪತ್ ನೋಡಿದವೆ? 1ನೇ ಪಾಣಿಪತ್ ಅದನ್ನ, 2ನೇ ಪಾಣಿಪತ್ ಅದನ್ನ, ಒಂದು ಇಬ್ರಾಹಿಂ ಲೋಧಿ ಜೊತೆಗೆ ಒಂದು ಬಾಬರ್ ಇದು ಅಕ್ಬರ ಸೈನ್ಯವು ಮಾಡಿರ್ತದೆ. ಆ ರೀತಿಯಾಗಿ ಪಾಣಿಪತ್ದಾಗ ನೋಡಕ್ಕೆ ನಮ್ಗೆ ಇದು ಒಂದು ರುದ್ರಭೂಮಿ ತರ, ಅಂದ್ರೆ ಯಾವಾಗಲೂ ಒಂದು ಏನೋ ಸ್ಟಾರ್ಟ್ ಆಗ್ಬೇಕಾದ್ರೆ ರುದ್ರಭೂಮಿ ತರ ಇಲ್ಲಿ ಪಾಣಿಪತ್ ನಾವು ಇಲ್ಲಿ ನೋಡಕ್ ಸಿಗ್ತದೆ ಅಂತ ನಾವು ನೋಡಬಹುದು. ಇತಿಹಾಸದಲ್ಲಿ ಮೊಘಲರ ಬಗ್ಗೆ ಅತ್ಯಂತ ಪ್ರಮುಖ ಯುದ್ಧಗಳ ಸ್ಥಳಗಳನ್ನೇ ಇಲ್ಲಿ ಅಂತ ನಾವು ನೋಡಬಹುದು. ಆಮೇಲೆ ಇಲ್ಲಿ ಮಿರತ್ ಬರ್ತದೆ. ಇಲ್ಲಿ ಪಾಣಿಪತ್ ಆದ್ಮೇಲೆ ಇಲ್ಲಿ ಮಿರತ್, ಅಲ್ಲೇ ನೇರವಾಗಿ ಸ್ವಲ್ಪ ಇಲ್ಲಿ ಮಿರತ್ ನಲ್ಲಿ ಅಂತಂದ್ರೆ ಈ ಸೈನಿಕರ ಜೊತೆ ಒಂದು ಒಪ್ಪಂದ ನಡೀತದೆ. ಯಾಕಂದ್ರೆ ಇಲ್ಲಿ ಸೈನಿಕರು ಮತ್ತು ಈಗಿನ ದೆಹಲಿ ಸೈನಿಕರು ಇರುವಂತ ಈ ಪ್ರದೇಶದಲ್ಲಿ ಅಲ್ಲಿ ತುಕಡಿ ಪೊಲೀಸ್ ತುಕಡಿಗಳು ಅಂದ್ರೆ ಪಾದಳ ಅಂತ ಕರೀತಾರೆ, ಅವ್ರು ಒಪ್ಪೋದಿಲ್ಲ. ಯಾಕಂದ್ರೆ ಬ್ರಿಟಿಷರು ಏನ್ ಮಾಡ್ತಾರೆ ಅಂದ್ರೆ ಮಾಂಸಗಳಿಂದ ಸೌರಿದ ಆಕಳ ಮತ್ತು ಹಂದಿಯ ಮಾಂಸಗಳಿಂದ ಸೌರಿದ ಬೆಲೆಗಳನ್ನು ಕಂಡಿರ್ತಾರೆ. ಆರಿಂದ ಏನ್ ಮಾಡ್ತಾರೆ, ಅದು ಒಪ್ಪೋದಿಲ್ಲ. ಇಲ್ಲಿ ಮತ್ತೆ ಹಲವಾರು ಇಂಥ ಅಂಶಗಳು ನಾವು ನೋಡ್ಬೋದು. ನೀವು ಸ್ಟಡಿ ಮಾಡಬೇಕಾದ್ರೆ ಅದಕ್ಕೆ ಹಲವಾರು ಬಗ್ಗೆ ಸಂಪೂರ್ಣವಾಗಿ ನೀವು ನೋಡಕ್ಕಿಂತ ಪುಸ್ತಕದಲ್ಲಿ ನೀವು ಓದಿ ತಿಳ್ಕೋಬಹುದು. ನಾನು ಸ್ವಲ್ಪ ಜಸ್ಟ್ ಅದ್ರ ಬಗ್ಗೆ ಹೇಳ್ತೀನಿ, ಯಾಕಂದ್ರೆ ಮ್ಯಾಪ್ ಅಂತ ಬಂದಾಗ ಸ್ವಲ್ಪ ಹೇಳ್ತೀನಿ. ಆಮೇಲೆ ಈಗ ನಿಮ್ಮ ಮುಂದೆ ಪ್ರತಿಯೊಂದು ನೋಡ್ತೀವಿ ನಾವು ದೆಹಲಿ ಬರ್ತೀವಿ. ದೆಹಲಿ ಏನ್ ಮಾಡ್ಬೇಕು ಅಂದ್ರೆ ಮೊದಲು ಇಂದ್ರಪ್ರಸ್ಥ ಭೂಮಿ ಅಂತ ಹೇಳ್ತಿದ್ರು ದೆಹಲಿಗೆ, ಇಂದ್ರಪ್ರಸ್ಥ ಭೂಮಿ ಅಂತ ದೆಹಲಿಗೆ. ಆಮೇಲೆ ಏನಾಯ್ತದು ದೆಹಲಿ ಮಾಡ್ಕೊಂಡ್ರೆ ಆಮೇಲೆ ಮೊಘಲರಲ್ಲಿ ಆಳ್ವಿಕೆ ಮಾಡಿತ್ತು. ಮೊಘಲರ ಆಳ್ವಿಕೆಯಲ್ಲಿ ಬಂದಾಗ ಏನಿತ್ತು, ಮೊಘಲರು ತಮ್ಮ ರಾಜಧಾನಿಯಾಗಿ ಮಾಡ್ಕೊಂಡ್ರು. ಇಲ್ಲಿ ಕುತುಬ್ ಮಿನಾರ್ ನೋಡ್ಬೋದು, ನಾವು ಜಾಮಿಯಾ ಮಸೀದಿ ನೋಡ್ಬೋದು. ಹಾಗೆ ಹಲವಾರು ರಾಜಧಾನಿಯಲ್ಲಿ ಆಳ್ವಿಕೆ ಮಾಡಿದ್ರು ನಾವು ಇಲ್ಲಿ ನೋಡಕ್ ಬರುತ್ತೆ. ಮುಂದೆ ಬಂದಾಗ ಆಗ್ರಾ, ಇದು ಮಧ್ಯ ಭಾರತ ಉತ್ತರ ಭಾರತದಲ್ಲಿ ಬರುವಂತ ಆಗ್ರಾ ಕೂಡ ಒಂದು ಪ್ರಸಿದ್ಧ ನಗರವಾಗಿದೆ. ನಮಗೆ ಆಗ್ರಾ ಅಂತ ಕೂಡ ನಮ್ಮ ಕಣ್ಣಿನ ಮುಂದೆ ಬರೋದೇ ಯಾವುದು ತಾಜ್ ಮಹಲ್. ಇಲ್ಲಿ ಪ್ರಸಿದ್ಧ ಜಗತ್ ಪ್ರಸಿದ್ಧ ಒಂದರಲ್ಲಿ ತಾಜ್ ಮಹಲ್ ಕೂಡ ಒಂದು ಪ್ರಸಿದ್ಧವಾದ ಸ್ಥಳವಾಗಿದೆ. ಹಾಗೆ ಮುಂದೆ ಹೋದಾಗ ನಮ್ಮ ಕಣ್ಣಿನ ಮುಂದೆ ಏನ್ ಕಾಣ್ತಂದ್ರೆ ಪಾಟಲಿಪುತ್ರ. ಇಲ್ಲಿ ಪಾಟಲಿಪುತ್ರದಲ್ಲಿ ನಾವು ನೋಡ್ತೀವಿ ಜೈನ ಸಮಾಜ ಅಂತ ಬರ್ತದ, ಅತ್ಯಂತ ಪ್ರಾಚೀನ ಸಮಾಜ. ಜೈನ ಸಮಾಜ ಬಂದಾಗ ಅವರಲ್ಲಿ ಸಮ್ಮೇಳನ ಮಾಡ್ತಾರೆ. ಹಾಗೆ ಅದು ಗುಪ್ತರ ಕಾಲದಲ್ಲಿ ಮತ್ತೆ ಹಲವಾರು ನಾವು ಸುವರ್ಣಯುಗ ಅಂತ ಹೇಳಿ ಕರಿತೀವಲ್ಲ, ಆ ಕಾಲದಲ್ಲಿ ರಾಜಧಾನಿ ರೂಪದಲ್ಲಿ ಆಗಿದ್ದು ನಾವು ನೋಡಬಹುದು. ಇದು ಕೂಡ ನಾವು ನೋಡಬಹುದು. ಹಾಗೆ ಮುಂದೆ ಬಂದಾಗ ಈಗ ಪೂರ್ವ ಕಡೆಗೆ ಬಂದಾಗ ಪೂರ್ವ ಸಮೀಪ ಮತ್ತು ಉತ್ತರ ಸಮೀಪ ಇರುವಂತಹ ಪ್ರದೇಶವೇ ಕಲ್ಕತ್ತಾವಾಗಿದೆ. ಈ ಕಲ್ಕತ್ತಾ ಅಂದ್ರೆ ಬ್ರಿಟಿಷರ ಮೊದಲ ರಾಜಧಾನಿ. ನಮ್ಮ ದೆಹಲಿಗಿಂತ ಮುಂಚೆ 1911ಕ್ಕಿಂತ ಮುಂಚೆ ಏನಿತ್ತು ರಾಜಧಾನಿ, ಇದು ದೆಹಲಿ ಇತ್ತು. ಆಮೇಲೆ ಇದು ಫಸ್ಟಿಗೆ ಕಲ್ಕತ್ತಾ ಇತ್ತು. ಆಮೇಲೆ ಅವ್ರು ಏನ್ ಮಾಡ್ತಾರೆ, ವರ್ಗಾವಣೆ ಮಾಡಿ ಡೆಲ್ಲಿಗೆ ಮಾಡ್ತಾರೆ. ಯಾಕಪ್ಪ ಅಂದ್ರೆ ನೇರವಾಗಿ ನಮಗೆ ಆಡಳಿತ ಮಾಡಕ್ಕೆ ಆಗಲ್ಲ, ಇಲ್ಲಿಂದ ದೂರ ಆಗ್ತದೆ ಪ್ಲೇಸ್ಗಳು ಅಂತ ಮಾಡಿದ್ರು. ಇಲ್ಲಿ ತಮ್ಮ ರಾಜಧಾನಿ ಮಾಡ್ಕೊಂಡು ಈ 4 ದಿಕ್ಕುಗಳ
ಊರುಗಳಲ್ಲಿ ಆಳ್ವಿಕೆ ಮಾಡಿ ಈಜಿ ಆಕ್ಟಿವಿಟಿ ಮಾಡಿದ್ದು. ಇಲ್ಲಿ ಏನಂದ್ರೆ ಸ್ವಾಮಿ ಮಠನ ಕೂಡ ಬೇಲೂರು ಸಹಿತ ನಾವು ಇಲ್ಲಿ ನೋಡಕ್ ಸಿಗ್ತದೆ. ಕಲ್ಕತ್ತಾ ಕೇವಲ ಅಷ್ಟೇ ಮಾತ್ರಲ್ಲ, ರವೀಂದ್ರನಾಥ್ ಠಾಗೋರ ಇಲ್ಲಿ ಅವರ ಚಳವಳಿಗೂ ಇಲ್ಲಾಗಿ ನೋಡ್ಬೋದು. ನಾವು ಬ್ರಹ್ಮ ಸಮಾಜದ ಸ್ಥಾಪಕನಾದಂತಹ ರಾಜರ ಮೋಹನ್ ರಾವ್ ಕುರಿತು ಇಲ್ಲಿ ನಾವು ನೋಡಕ್ ಸಿಗುವಂತ ಪ್ಲೇಸ್ ಕಲ್ಕತ್ತಾ. ಹಾಗೆ ಮುಂದೆ ಹೋದಾಗ ನಮ್ಮ ಮುಂದೆ ಕಣ್ಣಿಗೆ ಬರೋದಂದ್ರೆ ನೆಕ್ಸ್ಟ್ ಈ ದಕ್ಷಿಣ ಭಾಗ ಕೆಳಗಡೆ ಮತ್ತು ಮಧ್ಯ ಬರುವಂತ ಪಶ್ಚಿಮದಲ್ಲಿ ಬರುವಂತ ಪ್ರದೇಶ ದಂಡಿ. ಈ ದಂಡಿಯಲ್ಲಿ ನಮಗೆ ತಿಳಿದುವಂತೆ ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಮತ್ತು ಸ್ಟಾರ್ಟ್ ಮಾಡಿದ ಪ್ರದೇಶ ಏನಂದ್ರೆ ದಂಡಿ ಅಂತ ನಮಗೆ ತಿಳಿದು ಬರ್ತದೆ. ಇದು ಕೂಡ ನಾವು ನಮ್ಗೆ ಏನಂದ್ರೆ ಒಂದು ನಾಲೆಜ್ ಇರಬೇಕು ಅಷ್ಟೇ. ಇದೇ ಬರ್ತಂತ ಹೇಳಕ್ ಬರಲ್ಲ. 20 ಏನದು ಅಂದ್ರೆ ಟೋಟಲ್ 20 ಅದಾವ. 20 ನಮಗೆ ಏನು ಬೇಕಾಗಿದೆ 5 ಬೇಕಾಗಿದೆ. ಯಾವುದು ಇಂಪಾರ್ಟೆಂಟ್ ಓದ್ಸರಿ ಕೇಳಿದ್ದು ಆ ಮೊದಲು ಕೇಳಿದ್ದು ಯಾವ್ದು ನೋಡ್ಕೋಬೇಕು. 3 ಪೇಪರ್ನಾಗ ಸೇಮ್ ಕೇಳಿದಂದ್ರೆ ಅದು ಗ್ಯಾರಂಟಿ ಬರ್ಕೊಂಡು ಅಂತ. ಈ ರೀತಿಯಾಗಿ ನಾವು ಈ ದಂಡಿ ಕುರಿತು ನಾವು ಅಭ್ಯಾಸ ಮಾಡಬೇಕಾಗ್ತದೆ. ಮುಂದೆ ದೇವಗಿರಿ ಬರ್ತದೆ. ಈ ದೇವಗಿರಿ ಏನಪ್ಪಾ ಅಂದ್ರೆ ಫಸ್ಟಿಗೆ ಇಲ್ಲಿ ಹಲವಾರು ರಾಜರ ಆಳ್ವಿಕೆ ಮಾಡಿ ನೋಡ್ತೀವಿ. ಅದರಲ್ಲಿ ಮೊದಲದ ದೊರೆಯಾದಂತ ಯಾರು? ತುಘಲಕ್, ಮೊಹಮ್ಮದ್ ಬಿನ್ ತುಘಲಕ್. ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ವರ್ಗಾವಣೆ ಮಾಡ್ತಾರೆ. ದೇವಗಿರಿ ಅಂದ್ರೆ ದೇವಗಿರಿಯ ಸಮೀಪದಲ್ಲಿರುವಂತಹ ದೌಲತಾಬಾದ್ ಅಂತ ಒಂದು ಪ್ರದೇಶ ಅದ. ಅಲ್ಲಿ ಒಂದು ಕೋಟೆ ಕಟ್ಟಿಸ್ತಾನ. ಅಲ್ಲಿ ದೆಹಲಿಯಲ್ಲಿ ಒಂದು ನಾಯಿ, ನರೆ, ಪಿಳೆ ಮತ್ತು ಸಣ್ಣ ಮಕ್ಕಳು ಕೂಡ ಮುಗ್ಗರು ಕೂಡ ಇರಲಾರ್ದಂಗೆ ಎಲ್ಲರೂ ತಮ್ಮ ಹೊಸ ರಾಜಧಾನಿಗೆ ಹೋಗ್ಬೇಕಂತ ಆದೇಶ ಹೊರಡಿಸ್ತಾನ. ಆ ಬರಬೇಕಾದ ವ್ಯಕ್ತಿಯಿಂದ ತನ್ನ ಪ್ರಾಣ ಕಳ್ಕೋಬೇಕಾಗ್ತದೆ ದಾರಿ ಮಧ್ಯದಲ್ಲಿ. ಹಾಗೆ ಮಧ್ಯದಲ್ಲಿ ಬಂದ ಮೇಲೆ ಮತ್ತೆ 2 ವರ್ಷ ಆದ್ಮೇಲೆ ಮತ್ತೆ ರಾಜಧಾನಿಯನ್ನು ಹೊರಡಿ ಮತ್ತೆ ಡೆಲ್ಲಿಗೆ ಶಿಫ್ಟ್ ಮಾಡ್ತಾರ. ಜನರು ಹೋಗೋ ಬರೋ ಮಧ್ಯದಲ್ಲಿ ತಿಳ್ಕೊಂಡು ಬಹಳ ನಷ್ಟ ಅದಕ್ಕೆ ಹುಚ್ಚ ರಾಜ ಅಂತ ಕರೀತಾರೆ. ಅವರಿಗೆ ಮೊಹಮ್ಮದ್ ಬಿನ್ ತುಘಲಕನ್ನು ರಾಜಧಾನಿ ಬದಲಾವಣೆ ಮಾಡೋದಕ್ಕೆ ಹುಚ್ಚ ರಾಜ ಎಂದು ಕರೀತಾರೆ. ನೆಕ್ಸ್ಟ್ ನಮಗೆ ಮುಂದೆ ತಿಳಿಯೋದು ಬಾಂಬೆ. ಬಾಂಬೆ ಮುಖ್ಯವಾಗಿ ವಾಣಿಜ್ಯ ಕೇಂದ್ರವಾಗಿ ಮಾಡಿಕೊಂಡಿದ್ದ ಬ್ರಿಟಿಷರು. ಫಸ್ಟಿಗೆ ಇದು ಬಾಂಬೆ ಬ್ರಿಟಿಷರ ಕೈಯಲ್ಲಿತ್ತು. ಇಲ್ಲಿ ಪ್ರಥಮ ಒಂದು ಅಧಿವೇಶನ ನಡೆದಂತ ಸ್ಥಳ ಇದು. ಕಾಂಗ್ರೆಸ್ ಅಧಿವೇಶನ ಪ್ರಥಮ ಅಧಿವೇಶನ ನಡೆದಂತ ಸ್ಥಳ. ಇಲ್ಲಿ ಹಲವಾರು ನಾವು ಹೋರಾಟಗಳು ನಡೆದು ನೋಡ್ಬೋದು. ಇಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಥಮ ಕಾಲೇಜ್ ಕೂಡ ಬಾಂಬೆಯಲ್ಲಿದೆ. ಏನು ಡಾಕ್ಟರ್ ಅಂಬೇಡ್ಕರ್ ಕಾಲೇಜ್ ತೆಗಿತಾರೆ, ಆ ಕಾಲೇಜ್ ಕೂಡ ನಮಗೆ ಕಣ್ಣಿಗೆ ಕಾಣಬಾರ್ದಂದ್ರೆ ಈ ಬಾಂಬೆ ಎಂಬ ಪರಿಸ್ಥಿತಿ ನೋಡುತ್ತೆ. ಮುಂದೆ ನಾವು ಬಂದಾಗ ಮತ್ತೆ ಸೇರೋದು ನಮ್ಮ ಕಣ್ಣಿಗೆ ಬಿಜಾಪುರ. ಬಿಜಾಪುರದಲ್ಲಿ ನಮ್ಮ ಬಿಜಾಪುರ ಅಂದ್ರೆ ಕೂಡ ಏನುಂಟು ಗೋಳಗುಂಟ ನಮ್ಮ ಕಣ್ಣ ಮುಂದೆ ಬರುತ್ತೆ. ಈ ಬಿಜಾಪುರದಲ್ಲಿ ಆದಿಲ್ ಶಾಹಿಗಳು ಕಟ್ಟಿರುವಂತ ಈ ಗೋಲ್ಗುಂಟ ಇದೆ. ಈ ಬಿಜಾಪುರ ಪ್ರದೇಶವು ಕರ್ನಾಟಕದ ಉತ್ತರ ಭಾಗದಲ್ಲಿ ಬರ್ತದೆ. ಈ ಉತ್ತರ ಭಾಗದಲ್ಲಿ ಈಗಿನ ಮೊದಲಿನ ಬಿಜಾಪುರ, ಈಗಿನ ವಿಜಯಪುರ ಅಂತ ಕರೀತಾರೆ. ಇಲ್ಲಿ ಏನಪ್ಪಾ ಅಂದ್ರೆ ಆದಿಲ್ ಶಾಹಿಗಳು ಕಟ್ಟಡ ನೋಡೋಕೆ ಸಿಗ್ತದ. ಹುಬ್ಳಿ ಬ್ರಿಡ್ಜ್, ಇಬ್ರಾಹಿಂ ರೋಜಾ ಅಂತ ಪ್ರದೇಶ ಬರ್ತಕ್ಕಂಥ ಆದ ಇಬ್ರಾಹಿಂ ರೋಜಾನೇ ಪ್ಲೇಸ್ ನೋಡಿ ಅಲ್ಲಿ ತಾಜ್ ಮಹಲ್ ಕಟ್ಟಿರ್ಬೋದು ಅಂತ ಎಲ್ಲರ ಅನಿಸಿಕೆಗಳು. ಅದಕ್ಕೆ ದಕ್ಷಿಣ ಭಾರತದ ತಾಜ್ ಮಹಲ್ ಯಾವುದು ಅಂತ ಕೇಳಿದ್ರೆ ಅದೇ ನಮ್ಮ ಇಬ್ರಾಹಿಂ ರೋಜಾ ಅಂತ ನಾವು ಇಡಬಹುದು. ಇಲ್ಲಿ ಕಲಾಕೃತಿಗಳು ಬಹಳ ಒಳ್ಳೆ ರೀತಿಯಾಗಿ ಕಟ್ಟಿದ್ದಾರೆ. ನೀವು ಒಳಗೆ ಹೋಗಿ ನೋಡ್ಬೋದು. 2 ಕಡೆ ಗೋಳಗುಂಟಗಳಿವೆ. ಒಳಗಡೆ ಹೂವಿನಂತೆ ಕಲಾಕೃತಿಗಳು ಕೂಡ ಮಾಡೋದ್ರಿಂದಾಗಿ ಆ ನಕ್ಷೆ ನೋಡಿ ನಮ್ಗೆ ಅನಿಸ್ತ ಫೀಲ್ ಆಗಿ ಅನಿಸ್ತದೆ ನಾವು ತಾಜ್ ಮಹಲ್ ನೋಡಿರ್ಬೋದು. ಇದು ಕಪ್ಪು ತಾಜ್ ಮಹಲ್ ಅಂತ ಹೇಳಕ್ ಸಾಧ್ಯ ಅಂತ ಹೇಳಿ ನೋಡ್ತೀವಿ. ಮುಂದೆ ಬೀದರ್ ಪ್ರದೇಶ ಬರ್ತದೆ. ಬೀದರ್ ಬಂದಾಗ ಇದು ಕೂಡ ಕರ್ನಾಟಕದ ಉತ್ತರ ಭಾಗದಲ್ಲಿ ಬರ್ತದೆ. ಈಗಿನ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಬರ್ತದೆ ಬೀದರ್. ಇಲ್ಲಿ ಏನಂದ್ರೆ ಮದರ್ಸಾ ಕಟ್ಟಿಸ್ಯಾರ. ಮೊಹಮ್ಮದ್ ಗವಾನ್ ಅವರು ಮದರ್ಸಾ ನಾವಿಲ್ಲಿ ಕಟ್ಟಿದ್ದು ನಾವಿಲ್ಲಿ ಕಾಣಬಹುದು. ಇಲ್ಲಿ ಬೀದರ್ ಮೊಹಮ್ಮದ್ ಮದರ್ಸಾ ಕಟ್ಟಿದ ಪ್ರಾಚೀನ ಮದರ್ಸಾದಲ್ಲಿ ಒಂದಾದಂತ ಮೊಹಮ್ಮದ್ ಗವಾನ್ ಹೆಸರು. ಮೊಹಮ್ಮದ್ ಗವಾನ್ ಒಂದು ಇಲ್ಲಿ ಒಂದು ಏನದ ಒಂದು ಕೋಟೆ, ಮತ್ತೆ ಅಲ್ಲಿ ಒಂದು ಕೋಟೆ ಕೂಡ ಅಲ್ಲಿ ಕೋಟೆ ಕೂಡ ಬೀದರ್ ಕೋಟೆ ಇದೆ. ಅವನು ಅಲ್ಲಿ ಹೋದ್ರೆ ಗೊತ್ತಾಗ್ತದೆ ನಮಗೆ ಅತ್ಯಂತ ಪ್ರಾಚೀನವಾದ ಬೇರೆ ಬೇರೆ ಕಡೆಯಿಂದ ಇರಾನ್, ಇರಾಕ್, ಈ ಅಫ್ಘಾನಿಸ್ತಾನದಿಂದ ಇಲ್ಲಿ ಸ್ಟಡಿ ಮಾಡಕ್ಕೆ ಬರ್ತಾ ಇದ್ದಂತ ಆ ಕಾಲದಲ್ಲಿ. ಇದನ್ನು ಫಸ್ಟಿಗೆ ರಾಜಧಾನಿ ಗುಲ್ಬರ್ಗ ಆದರೆ 2ನೇ ರಾಜಧಾನಿ ಬೀದರ್ ಇತ್ತು. ಯಾವುದು ಬಹುಮನಿ ಸುಲ್ತಾನ ಕಾಲದಲ್ಲಿ 2ನೇ ರಾಜಧಾನಿ ಬೀದರ್ ಆಗಿತ್ತು. ಫಸ್ಟಿಗೆ ಯಾವ್ದಂದ್ರೆ ಗುಲ್ಬರ್ಗ ಇತ್ತು, ಈಗಿನ ಕಲಬುರಗಿ ಅಂತ ಕರಿತೀವಿ. ಆಮೇಲೆ ಬೀದರ್ ಇತ್ತು. ಆಮೇಲೆ ನಮ್ಮ ಕಡೆ ಮುಂದೆ ಬರೋದೇ ಬಾದಾಮಿ. ಬಾದಾಮಿಯಲ್ಲಿ ನಾವೇನ್ ಮಾಡ್ತೀವಿ? ಪ್ರಾಚೀನ ಕಾಲದ ಕಲಾಕೃತಿಗಳು ಮತ್ತು ಅಲ್ಲಿ ಏನ್ ಮಾಡ್ತೀವಿ? ಬಾದಾಮಿಯಲ್ಲಿ ಪ್ರಾಚೀನ ಕಾಲದ ಕಲಾಕೃತಿಗಳವರೆಗೆ ಇಲ್ಲಿ ಏನ ಗುಹಾಂತರ ದೇವಾಲಯಗಳು ಮತ್ತೆ ಹಲವಾರು ನಾವು ಇಲ್ಲಿ ಐತಿಹಾಸಿಕ ಸ್ಥಳಗಳು ಸಿಗ್ತದೆ ಮುಂದೆ. ನೆಕ್ಸ್ಟ್ ಬರೋದು ಹಂಪಿ. ಹಂಪಿಯಲ್ಲಿ ಈ ಸಣ್ಣ ಗಣಪತಿ ಒಂದು ಫೇಮಸ್ ಆಗಿದೆ. ಅಲ್ಲಿ ದೇವಸ್ಥಾನ, ಹಂಪಿ ದೇವಸ್ಥಾನಗಳು ಮತ್ತೆ ಇಲ್ಲಿ ಕೃಷ್ಣ ದೇವರಾಯ ಕಾಲದಲ್ಲಿ ಈ ಹಂಪಿ ನಗರವು ಬಹಳ ಶ್ರೀಮಂತ ನಗರವಾಗಿತ್ತು. ಹೇಗಿತ್ತಂದ್ರೆ ಆ ರೋಡ್ ಮಧ್ಯೆ ಅಥವಾ ರಸ್ತೆ ಮಧ್ಯದಲ್ಲಿ ನಮ್ಗೆ ಏನ್ ಕಾಣ್ತಂದ್ರೆ ಬಂಗಾರ, ವೈಡೂರ್ಯ, ವಜ್ರಗಳು, ತಕಡಿ
ಕಬ್ಬಿಣಿಲಿಂದ ಮಾಡ್ತಾ ಇದ್ರಂತೆ ಇಲ್ಲಿ ದಾರಿ ಮಧ್ಯೆಯಲ್ಲಿ ಬಂಗಾರ ವೈಡು. ಹಾಗಾಗಿ ಅತ್ಯಂತ ಶ್ರೀಮಂತರಲ್ಲಿ ಹಂಪಿ ಕೂಡ ಬಂದಾಯ್ತು. ಈ ಕೊನೆಯ ಹೆಂಗೈತೆ ಅಂದ್ರೆ ಕೃಷ್ಣ ದೇವರಾಯನ ಅಳಿಯಾದಂತ ಅಳಿಯ ರಾಮರಾಯ ಈ ತಾಳಿಕೋಟೆ ಕಲ್ಲಲ್ಲಿ ಸೋತ ನಂತರ ಈ ಬಿಜಾಪುರ ಸುಲ್ತಾನ ಆದಿಲ್ ಶಾಹಿಗಳ ಸುಲ್ತಾನರು ಅದನ್ನು ದಾಳಿ ಮಾಡಿ ಈ ಹಂಪಿ ಶ್ರೀಮಂತ ಹಂಪಿಯನ್ನು ಲೂಟಿ ಮಾಡಿ ಮತ್ತೆ ತಮ್ಮ ಅಲ್ಲಿ ಏನ್ ಮಾಡಿದ್ರೆ ಏನೋ ಒಂದು ಪ್ರಾಣಿಗಳಾದಾಗ ಲೂಟಿ ಬಂದಂತ ಪ್ರದೇಶ ಅದು ಹಂಪಿಯನ್ನು ನಮ್ಮ ನೋಡೋಕೆ ಕಣ್ಣಿಗೆ ಬರ್ತದೆ. ನೆಕ್ಸ್ಟ್ ಬರೋದು ಕಂಚಿ. ಇದು ಕಂಚಿಯ ಪಲ್ಲವರು ಆಳ್ಕೆ ಮಾಡಿದ್ರು. ಹಾಗೆ ಇದು ಬ್ರಿಟಿಷರ ಕೂಡ ಒಂದು ದೀಪವಾಗಿ ಮಾಡ್ಕೊಂಡಿದ್ರು. ಮತ್ತೆ ಮುಂದೆ ಪಾಂಡಿಚೇರಿ ಬರುತ್ತಾ ಇದು ಪೋರ್ಚುಗೀಸರು ತಮ್ಮ ಆಡಳಿತ ಕೇಂದ್ರವಾಗಿ ಇದು ಮಾಡಿದ್ರು. ನೆಕ್ಸ್ಟ್ ಬರುವಂತದ್ದು ಹಳೆಬೀಡು. ಹಳೆಬೀಡಲ್ಲಿ ಚೆನ್ನಕೇಶವ ದೇವಾಲಯ ನೋಡಕ್ ಸಿಕ್ತು ನಮ್ಗ. ಅದೊಂದು ಪ್ರಾಚೀನ ದೇವಾಲಯ ಇದೆ. ಮತ್ತೆ ನಂತರ ಬರುವಂತ ಪ್ರದೇಶ ಅಂದ್ರೆ ಶ್ರೀರಂಗಪಟ್ಟಣ. ಈ ಶ್ರೀರಂಗಪಟ್ಟಣ ಅಂತ ಬಂದಾಗ ನಮ್ಮ ಕಣ್ಣು ಮುಂದೆ ಬರದೆ ಟಿಪ್ಪು ಸುಲ್ತಾನರ ಕಾಲದಲ್ಲಿ ಇದನ್ನು ರಾಜಧಾನಿಯಾಗಿ ಮಾಡಿಕೊಂಡು ಇಲ್ಲಿ ಪ್ರಸಿದ್ಧ ದೇವಸ್ಥಾನ ನಾವು ನೋಡಬಹುದು. ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗ ವೆಂಕಟೇಶ್ವರ ದೇವಸ್ಥಾನ ಒಂದು ಪ್ರಸಿದ್ಧ ದೇವಸ್ಥಾನ ಆಗಿದೆ. ಟಿಪ್ಪು ಸುಲ್ತಾನ ಆಳಿದ ಕಾಲದಲ್ಲಿ ಈ ನಗರವನ್ನು ಹೆಸರು ಚೇಂಜ್ ಮಾಡದೆ ಅದೇ ಹೆಸರನ್ನು ಇಟ್ಟು ಶ್ರೀರಂಗಪಟ್ಟಣ ತಮ್ಮ ಕೋಟೆಯನ್ನು ಮಾಡಿಕೊಂಡು ಕೇಂದ್ರ ಬಿಂದು ಮಾಡಿಕೊಂಡು ಬ್ರಿಟಿಷ್ ವಿರುದ್ಧ ಹೋರಾಡಿ 1899 ತನ ತಮ್ಮ ಯುದ್ಧವನ್ನು ಇಟ್ಟು ಕೊನೆಯ ಉಸಿರು ಬರತನ ಇಲ್ಲಿ ಟಿಪ್ಪು ಸುಲ್ತಾನ ಹೋರಾಟ ಮಾಡಿ ನಮಗೆ ಕಂಡು ಬರ್ತದೆ. ಈ ರೀತಿಯಾಗಿ ನಮಗೆ ಮತ್ತೆ ಈ ರೀತಿಯಾಗಿ ಒಂದು ಐತಿಹಾಸಿಕ ಸ್ಥಳಗಳ ಬಗ್ಗೆ ಇನ್ನೂ ಅನೇಕ ನಾವು ಕೆಲವು ವಿಷಯಗಳು ಹೇಳಬೇಕಾಗ್ತದೆ. ನೀವು ಅದನ್ನು ಪುಸ್ತಕ ರೂಪದಲ್ಲಿ ಓದ್ಕೊಂಡ್ರೆ ಒಂದು ವಿವರಣೆ ಓದ್ಕೊಂಡ್ರೆ ನಿಮ್ಗೆ ಯಾವ್ದು ಈಜಿ ರೂಪ ಇರುತ್ತೆ, ನಿಮ್ಗೆ ಯಾವ್ದು ಈಜಿ ಅನಿಸುತ್ತೆ ಅದೇ ಮಾಡ್ಕೊಂಡ್ರೆ ಎಷ್ಟು ಪಾಯಿಂಟ್ ನಿಮ್ಗೆ ಈಜಿ ಅನಿಸ್ತದೆ ಸ್ಥಳಗಳ ಬಗ್ಗೆ ಬರೆಯೋದಕ್ಕೆ ಅದು ಒಂದ್ ಕಡೆ ನೋಟ್ಸ್ ಮಾಡ್ಕೊಂಡು ಎರಡೆರಡು ಲೈನ್ ತಿಳ್ಕೊಂಡ್ಬಿಟ್ರೆ ಅಂದ್ರೆ ನಿಮ್ಗೆ ಈಸಿಯಾಗಿ ಎಕ್ಸಾಮ್ದಲ್ಲಿ ಬರೆಯಕ್ಕೆ ಸಾಧ್ಯವಾಗುತ್ತೆ. ಈ ರೀತಿಯಾಗಿ ಒಂದು ಈ ಪ್ರಾಚೀನ ಭಾರತ ಇತಿಹಾಸ ಅಂತ ಬಂದಾಗ ಮ್ಯಾಪ್ ಅಂತ ಬಂದಾಗ ನಿಮ್ಗೆ ಈಸಿಯಾಗಿ ಈ ಮ್ಯಾಪ್ ನಿಮ್ಗೆ ಬರೆಯಕ್ಕೆ ಸಾಧ್ಯವಾಗುತ್ತೆ. ಯಾಕಂದ್ರೆ ಈ ಪ್ಲೇಸ್ಗಳು ನಿಮ್ಗೆ ಕಣ್ಣು ಮುಂದೆ ಬಂದ್ರೆ 5 ಮಾರ್ಕ್ಸ್ ಡೈರೆಕ್ಟ್ ಆಗಿ ಬಂದಂಗೆ. ಆಮೇಲೆ ಅದಕ್ಕೂ ಸ್ವಲ್ಪ ವಿವರಣೆ ಮಾಡಿದ್ರೆ 5 ಮಾರ್ಕ್ಸ್ ಟೋಟಲ್ ಆಗಿ ನಿಮಗೆ 5 + 5 10 ಮಾರ್ಕ್ಸ್ ಡೈರೆಕ್ಟ್ ಆಗಿ ಬರೋದು ಮ್ಯಾಪ್ ಇಂದ. ಯಾವುದೇ ಇರಲಿ ಪೇಪರ್ದಾಗ ಬರೋದು ಮತ್ತು ಮ್ಯಾಪ್ ಫಿಕ್ಸ್. ಹಾಗಾಗಿ ನೀವು ನಕ್ಷೆ ಸರಿಯಾಗಿ ಅಭ್ಯಾಸ ಮಾಡಿದ್ರೆ ನಿಮಗೆ ಬರೆಯಕ್ಕೆ ಸಾಧ್ಯವಾಗುತ್ತೆ ಅಂತ ನೀವು ಮುಂದೆ ಬರೀತಿರುವ ಎಕ್ಸಾಮ್ ಅಂದ್ರೆ ದ್ವಿತೀಯ PUC ಬೋರ್ಡ್ ಎಕ್ಸಾಮಲ್ಲಿ ಇದು ಅನುಕೂಲ ಆಗಬಹುದು ಅಂತೇಳಿ ನಿಮಗೆ ಇಲ್ಲಿ ಹೇಳಲು ಬಯಸ್ತೀನಿ. ಹಾಗಾಗಿ ಪ್ರಾಚೀನ ಭಾರತ ಇತಿಹಾಸದ ಮ್ಯಾಪ್ ಅನ್ನು ಸರಿಯಾಗಿ ಒಂದು ದಿನ ಆದ್ರೆ ಅದಕ್ಕೆ ಟೈಮ್ ಕೊಟ್ಟು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ 10 ಅಂಕಗಳು ನಿಮ್ಮ ಕೈಯಲ್ಲಿ ಇದೆ ಅಂತ ಹೇಳುತ್ತಾ ಇಲ್ಲಿಂದ ಭಾರತ ಪ್ರಾಚೀನ ಇತಿಹಾಸದ ವಿವರಣೆಯನ್ನು ಮುಗಿಸ್ತೀನಿ.